ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯ ಬರ್ಬರ ಹತ್ಯೆಯಾಗಿದೆ. ಯುವತಿಯನ್ನ ಕೊಂದು ದೇಹವನ್ನ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದ. ಯುವತಿ ದೇಹವನ್ನ ಪೀಸ್ ಮಾಡಿರುವಂತಹ ಹಂತಕ, ದೇಹದ ಭಾಗಗಳನ್ನ ಫ್ರಿಡ್ಜ್ನಲ್ಲಿಟ್ಟಿರುವಂತಹ ಕೊಲೆಗಾರ. 10 ರಿಂದ 15 ದಿನಗಳ ಹಿಂದೆ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಬೆಂಗಳೂರಿನ ವಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ಮರ್ಡರ್ ಆಗಿದೆ. ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಯುವತಿಯ ಭೀಕರ ಹತ್ಯೆಯಾಗಿದೆ. ಸುಮಾರು 20 ರಿಂದ 25 ವರ್ಷದ ಯುವತಿಯ ಭೀಕರ ಹತ್ಯೆ ಇದು. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಯುವತಿಯ ಬರ್ಬರ ಹತ್ಯೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ವಯಾಲಿ ಕಾವಲ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಘಟನೆಯಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ಶುರುವಾಗಿದೆ. ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯ ಭೀಕರ ಹತ್ಯೆಯಾಗಿದೆ. ಯುವತಿಯನ್ನ ಕೊಂದು ದೇಹದ ಭಾಗವನ್ನ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಡಲಾಗಿದೆ. ಬೆಂಗಳೂರಿನ ವಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ ನಲ್ಲಿ ಮರ್ಡರ್ ಆಗಿದೆ. ದೇಹದ ಭಾಗಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಾನೆ ಕೊಲೆಗಾರ. ಇನ್ನು ಈ ಹತ್ಯೆ ಸುಮಾರು 10 ರಿಂದ 15 ದಿನಗಳ ಹಿಂದೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲೇ ಯುವತಿಯ ಹತ್ಯೆಯಾಗಿದೆ. ಸುಮಾರು 20 ರಿಂದ 25 ವರ್ಷದ ಯುವತಿಯ ಭೀಕರ ಹತ್ಯೆಯಾಗಿದೆ. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಯುವತಿಯ ಬರ್ಬರ ಹತ್ಯೆ. ಇನ್ನು ಘಟನಾ ಸ್ಥಳಕ್ಕೆ ಈಗ ವಯಾಲಿ ಕಾವಲ್ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಘಟನೆಯಿಂದ ಈಗ ಸ್ಥಳೀಯರಲ್ಲಿ ಭಯದ ವಾತಾವರಣ ಶುರುವಾಗಿಬಿಟ್ಟಿದೆ. ಫ್ರಿಡ್ಜ್ನಲ್ಲಿ ದೇಹದ ಭಾಗವನ್ನ ಪೀಸ್ ಮಾಡಿ ಇಡಲಾಗಿದೆ. ಹೀಗಾಗಿನೇ ಈಗ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಭಯದ ವಾತಾವರಣ ಶುರುವಾಗಿಬಿಟ್ಟಿದೆ. ಕ್ರಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು 4-5 ದಿವಸ ಇದೇನೇ ಆಗಿಲ್ಲ. ಈಗ ಸ್ಥಳಕ್ಕೆ ಸೋಪಟ್ಟಿ ಬಂದಿದೆ. FSL ಟೀಮ್ ಬರ್ತಾ ಇದ್ದಾರೆ. ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್. ಅಂದರೆ ಐಡೆಂಟಿಫಿಕೇಶನ್ ಆಯ್ತಾ? ಮೃತ ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಹೆಸರೇನು ಸರ್? ತನಿಖೆ ಆಗಲಿ. ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂಥ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನೇ ಅಂತ ಹೇಳಿ? ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯಿತು ಸರ್. ಮುಸ್ಲಿಂ ತನಿಖೆ ಆಗ್ತಾ ಇದೆ. ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್. ಎಲ್ಲಿ ಡೀಟೇಲ್ಸ್ ಕೊಡ್ತೀವಿ. ಸಿಕ್ಕಿರುವಂಥ ಡೀಟೇಲ್ಸ್ ಸರ್. ಎಲ್ಲಿ, ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದರು. ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಸಂಬಂಧಿಕರೆಲ್ಲ ಮಾತಾಡ್ತೀವಿ.